ಇನ್ನೊಂದು ಮಾತಾಡ್ಬೇಕಂತಿದ್ದೆ. ದುನಿಯಾ ವಿಜಯ್ ಅಣ್ಣ ಫ್ಯಾನ್ಸ್ಗಳು ತುಂಬಾನೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ವಿಜಯಣ್ಣನ ಕರೆದಿಲ್ಲ ಅಂತ 25 ಸಲ ಹೋಗಿದ್ದೀನಿ ಅಣ್ಣನ ಮನೆ ಹತ್ರ. ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. 25 ಸಲ ಹೋಗಿದ್ದೀನಿ. ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ವಿಜಯಣ್ಣ ಫ್ಯಾನ್ಸ್ಗಳು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಅಣ್ಣನೇ ಇವತ್ತು ಸೂರ್ಯನ ಟೈಟ್ಲ್ ಕೊಟ್ಟಿರೋದು ಅವರೇನೆ. ಅವ್ರು ಯಾವತ್ತೂ ನನ್ನ ಮನಸ್ಸಲ್ಲಿ ಇರ್ತಾರೆ. ಹೇಳಿ ಸರ್. ಸರ್, ಒಬ್ಬ ವೀವರ್ ಆಗಿ ಕೂತ್ಕೊಂಡು, ಈಗ ಮೇಕರ್ ಆಗಿ ಮಾತಾಡಿದ್ರಿ, ಸಿನಿಮಾ ಹೀರೋ ಆಗಿ ಮಾತಾಡಿದ್ರಿ, ಒಬ್ಬ ವೀವರ್ ಆಗಿ ಕೂತ್ಕೊಂಡು ನೋಡಿದಾಗ ನಿಮಗೆ ಒಂದು ರೀಲ್ಸ್ ಬರುತ್ತೆ, ನೀವೇ ಒಂದು ರೀಲ್ಸ್ ನೋಡ್ತೀರಾ, ಸಿನಿಮಾ ಸೂರ್ಯನ ಅಂತಾನು ಹೆಸರು ಇಷ್ಟ ಆಗುತ್ತೆ, ಹೋಗ್ತೀರಾ ಸರ್ ಸಿನಿಮಾ? ಖಂಡಿತ ಹೋಗ್ತೀನಿ ಸರ್. ಇಷ್ಟೊಂದು ಮಾಡ್ತಾ ಇದ್ದೀನಲ್ಲ ಅಂತ ನಾನು ಹೋಗ್ತೀನಿ. ಒಂದು ನನಗೆ ಇಷ್ಟ ಆಗಲ್ಲ ತಳ್ಬಿಡ್ತೀನಿ ಆ ವಿಡಿಯೋನೇ. ನನಗೆ ಇಷ್ಟ ಆದ್ರೆ ಇಟ್ಕೊಳ್ತೀನಿ, ಇಷ್ಟ ಆಗಿಲ್ಲ ತಳ್ಬಿಡ್ತೀನಿ. ಏನು ಸರ್ ಬೇಕು? ಯಾಕೆಂದ್ರೆ ಬ್ಯಾಡ್ ಪ್ರಚಾರ ಅನ್ನೋದು, ಕೆಟ್ಟ ಪ್ರಚಾರ ಅನ್ನೋದ್ರಿಂದ ನಮ್ಗೆ ಹೆಸರು ಬಂತು ಅಂತ ಹೇಳ್ತಾ ಇದ್ರಿ. ಹೌದು, ಖಂಡಿತ. ನಾಳೆ ದಿನ ಮಾಡುವಂತ ಹೊಸಬ, ಈಗ ನಾನೇ ಒಂದು ಸಿನಿಮಾ ಮಾಡಿದ್ರೆ ಪ್ರಚಾರ ಮಾಡ್ತಾ ಇದೀನಿ, ರೀಚ್ ಆಗ್ತಾ ಇಲ್ಲ, ನಾನು ಕೆಟ್ಟ ದಾರಿನ ಹಿಡಿತೀನಿ ಅಂತ ಹಿಡಿಬೋದಲ್ಲ? ಅರ್ಥ ಆಗಿಲ್ಲ ಸರ್. ಈಗ ನೀವು ಕೆಟ್ಟ ದಾರಿ ಒಂದ್ ಸಣ್ಣ ಕೆಟ್ಟದಾಗಿ ತೋರಿಸಿದ್ರೆ ಅದು ರೀಚ್ ಆಯ್ತು, ಸಿನಿಮಾ ರೀಚ್ ಆಯ್ತು, ಕಲೆಕ್ಷನ್ ಸ್ಟಾರ್ಟ್ ಆಯ್ತು ನನಗೆ ಅಂತ ಹೇಳ್ತಾರೆ. ನಾಳೆ ಸಿನಿಮಾ ಮಾಡೋರು ನಿಮ್ ದಾರಿನೇ ಇಟ್ಕೊಂಡು ಬಂದು ಇದೇ ತರನೇ ಪಬ್ಲಿಸಿಟಿ ಮಾಡ್ಕೊಂಡು ಎಲ್ಲ ಅದಕ್ಕೆ ಅಂತ ಜನ ಹುಡ್ಕೊಂತಾರೆ. ಪೆಟ್ರೋಲ್ ಕುಡಿತಾನೆ, ಒಬ್ಬ ತಿಗಣೆ ವರ್ಷ ಕುಡಿತಾನೆ, ಒಬ್ಬ ಡಿಸಿಪಿನೇ ವಾರ್ ಮಾಡ್ಬಿಟ್ಟಿದ್ದಾರೆ ಸರ್. ಬೆಂಗಳೂರು ಡಿಸಿಪಿನೇ ಕರೆದಿ ಇಲ್ಲಿಗೆ ಹೆಡ್ ಆಫ್ ಅಂತ ಇಡಿ ಅಂತ ಹೇಳಿದ್ದಾರೆ. ಹೋಗಿ ಮಾತಾಡಿದ್ದೀನಿ, ಸಾಹೇಬ್ರ ಹತ್ರ ಮಾತಾಡಿದೆ. ಅಲ್ಲಿ CCP ನೀವೇ ತಿಳ್ಕೊಳ್ಳಿ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಯಾರೇ ಆಗಲಿ ಪ್ರಮೋಷನ್ ಕರೆದು ಒಬ್ಬ ಹೀರೋ ಆರ್ಟಿಸ್ಟ್ ಆಗ್ಲಿ ಕರೆದ್ಬಿಟ್ಟು ಪ್ರೊಡ್ಯೂಸರ್ನ ಯಾರು ವಾರ್ ಮಾಡಿಲ್ಲ. ಮೊದಲನೇದು ನೀವು ಅಂಕಿತ ಹಾಕಿದ್ದೀರಿ. ಅದನ್ನೇ ಹೇಳ್ತಾರೆ, ಇಂಡಸ್ಟ್ರಿ 93 ವರ್ಷ ಆಯ್ತು ಇಂಡಸ್ಟ್ರಿಗೆ. ನಾಳೆಗೆ ನೀವೆಲ್ಲಿ ಇಂಡಸ್ಟ್ರಿ ಯಾವ ಮುಟ್ಟು ತಗೊಳ್ತಾ ಇದ್ದೀರಾ? ಅದಕ್ಕೊಂದು ಇತಿಹಾಸ ಇದೆ. ಎಂತೆಂಥ ಮಹನೀಯರು ನಾವೆಲ್ಲ ಊಟ ಮಾಡ್ತೀವಿ ಇಂಡಸ್ಟ್ರಿಯಲ್ಲಿ, ನೀವು ನಾವೆಲ್ಲ ಅಂದ್ರೆ ಅವರೆಲ್ಲ ಹಾಕ್ಬಿಟ್ಟು ಹೋಗಿರೋ ದಾರಿಯಲ್ಲಿ ಮಾಡಬಾರ್ದು. ಅದನ್ನ ಸಿನಿಮಾ ಮಾಡುವಂತ ದೊಡ್ಡ ಸ್ಟಾರ್ ಸಿನಿಮಾಗಳೇ ಒಂದು ವಾರಕ್ಕೆ ಹೋಗಿರ್ತವೆ, ಆಯ್ತಾ? ನೀವು ಮಾಡಿರೋ ಸಿನಿಮಾ ಓಕೆ, ನಮ್ಮ ಸಿನಿಮಾ ನಮಗೆ ಹೆಮ್ಮೆ ಅದು. ಅಂದ್ರೆ ನಿಜವಾಗಿಯೂ ಬರೆಯೋರ್ನ ಕರೆಸಿ ಕೂರಿಸಿ ಸಿನಿಮಾ ತೋರಿಸಿ ಬರವಣಿಗೆ ಬಂದಿದ್ರೆ ಅವರ ವ್ಯೂವಲ್ಲಿ ಬರೆಯೋರು. ಯಾರೋ 4 ಜನ ಏನೋ ಪ್ರಾಸಬದ್ಧವಾಗಿ ಮಾತಾಡ್ತಾರೆ ಅಂತ ಅವ್ನು ಕರೆಸಿ ಮಾತಾಡೋದು ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ? ಯಾವ 4 ಜನ ಸರ್? ಸರ್ ಆಲ್ವರ್ ನಾನು ಎಲ್ಲೆಲ್ಲಿ ರಿಲೀಸ್ ಮಾಡಿದ್ದೀನೋ ಎಲ್ಲರೂ ಚೆನ್ನಾಗಿತ್ತು ಅಂತ ಹೇಳಿದ್ದೀನಿ ಸರ್. ನಮ್ಮವರು ಅಂತ ಹೇಳಿಲ್ಲ ಸರ್. ಯಾರೋ XYZ ಕರೆಸಿ ಮಾತಾಡ್ತಾರಲ್ಲ ಅವ್ರ ಬಗ್ಗೆ ಮೊದಲೇ ನೆಗೆಟಿವ್, ಸಿನಿಮಾಗೆ ಬಂದ್ರೆ ಇನ್ನೇನು ಪಾಸಿಟಿವ್ ಸಿಗುತ್ತೆ ಅಲ್ವಾ? ಅದನ್ನ ಮಾಡೋದು ಬಿಡಿ. ಥಿಯೇಟರ್ ಮುಂದೆ ಕಿರ್ಚಿಗಳಕ್ಕೆ ಅಂತಾನೆ ಉಟ್ಕೊಂಡವ್ರೆ, ಅದ್ರ ಕೊಡ್ತಿರಲ್ಲ. ಅದೆಲ್ಲ ಜನಕ್ಕೆ ಅಸಹ್ಯ ಆಗ್ಬಿಟ್ಟಿದೆ, ಹಳೇದಾಗ್ಬಿಟ್ಟಿದೆ. ಅದನ್ನ ಕಿತ್ಕೊಳ್ಳಿ. ಖಂಡಿತ ಸರ್. ಈಗ ನೀವು ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತೀನಿ, ಒಳ್ಳೇದಾಗಲಿ. ಅದು ಬೇಕು, ಆ ಚಾಲೆಂಜ್ ಇರಬೇಕು. ಯಾವತ್ತು ನಾವು ಫೀಲ್ಡಿಗೆ ಇಳಿತೀವಿ ಅಂತಂದ್ರೆ ಅಲ್ಲಿ ಸೋಲು ಗೆಲುವು ಎಲ್ಲದೂ ಇರುತ್ತೆ. ಈಗ ಮಾಡಿರೋ ತಪ್ಪನ್ನ ಅದು ಮಾಡಕ್ ಹೋಗ್ಬೇಡಿ, ಅಥವಾ ಈಗ ಮಾಡಿರೋ ತಪ್ಪನ್ನೇ ಮತ್ತೆ ಮಾಡ್ತಾನೆ ಅನ್ನೋ ಜನ ಇನ್ನೂ ರಿಯಾಕ್ಟ್ ಮಾಡ್ತಾರೆ. ಇಲ್ಲ ಸರ್, ಇಲ್ಲಿಗೆ ಮುಗಿಸ್ಕೊಬಿಡ್ತೀನಿ ಸರ್. ಈಗ ನಿಮ್ಮ ರಿಯಲ್ ಅಂಡರ್ವರ್ಲ್ಡ್ನವರೆಲ್ಲ ಆಕ್ಟ್ ಮಾಡಿದ್ರು, ಅವರೆಲ್ಲ ಏನ್ ಹೇಳಿದ್ರು? ಇದೆಲ್ಲ ಈ ತರ ಪಬ್ಲಿಸಿಟಿ ಬಂದ್ಮೇಲೆ ಏನಂದ್ರು? ಏನು ಅಂದಿಲ್ಲ ಸರ್. ಅವ್ರು ಏನಂತ ನೋಡ್ಕೊಂಡು ಮಾಡೋ, ಹುಷಾರಾಗಿರು ಅಂತ ಅಡ್ವೈಸ್ ಮಾಡಿದ್ರು. ಅವ್ರು ಯಾರು ಏನು ಅಂದಿಲ್ಲ ಸರ್. ಟ್ರೋಲ್ ಮಾಡೋರೆ ಏನು ಮೇಡಮ್ ಅರೆಸ್ಟ್ ಆದ್ರು. ಇಲ್ಲ ಸರ್, ಅದು ಫೇಕ್ ಅಂತಾನೆ ಹೇಳಿನೇ ಮಾಡಿತ್ತು. ಅದಕ್ಕೂ ಪೊಲೀಸ್ ಸ್ಟೇಷನಲ್ಲಿ ರಿಯಲ್ ಆಗಿ ಆಯ್ತಲ್ವಾ, ಅವ್ರು ತೊಂದರೆ ಆಯ್ತಲ್ವಾ? ಅದೇ ಸರ್, ACP ಹತ್ರನೂ ಹೋಗಿ ಮಾತಾಡ್ಕೊಂಡು ಬಂದೈತೆ. ಎಲ್ಲ ಹೋಗಿ ಮಾತಾಡ್ತಾರೆ ಸರ್. ಯಾವ್ದೋ ಸುಮ್ಮನೆ ಮಾಡಕ್ ಅವ್ರಿಗೆ ಗೊತ್ತಿಲ್ಲ. ಸೀರಿಯಸ್ ಆದ್ಮೇಲೆ ಬೇಕು ಅಂತ ಸೋಶಿಯಲ್ ಮೀಡಿಯಾ ಹಾಕಿದೀನಿ ಅಂತೆಲ್ಲ ವಿಡಿಯೋ ಮಾಡಿ ಅದನ್ನ ಬೇಕು ಅಂತ ಮಾಡಿದ್ದು ನಮ್ಗೆಲ್ಲ ಅರ್ಥ ಆಗುತ್ತೆ. ನಾವು ಎಷ್ಟು ವರ್ಷ ಇಂಡಸ್ಟ್ರಿ ಮಾಡ್ತಿದ್ವಿ ಅಂತ. ಇದೆಲ್ಲ ಯಾವಾಗ ಇದು ಸೀರಿಯಸ್ ಆಯ್ತೋ ಅರೆಸ್ಟ್ ಮಾಡ್ತಾರೆ ಅನ್ಬಿಟ್ಟು ಬೇಕು ಅಂತ ಇಲ್ಲ ನೀರು ಹಾಕೊಂಡಿದೀವಿ, ಜೇನುತುಪ್ಪ ಹಾಕಿದೀನಿ ಅಂತ ಮಾಡಿದ್ದು. ಯಾವನ ಪೆಟ್ರೋಲ್ ಕುಡಿತಾನೆ ಯಾವಾಗೂ. ಬಿಫೋರ್ ಮುಂಚೆ ವಿಡಿಯೋ ಮಾಡಿ ಇಟ್ಟಿದ್ರು. ವಿಡಿಯೋ ಕೊಟ್ಟಿದ್ರಲ್ಲ ಮಹಾನ್ ಬಾವ್ರು ಇರೋರು, ಅವ್ರ ಮಗ ಮಾಡಿಕ್ಕಿರೋ ಒಂದು ಹಿಂಗ ಆಗ್ಬಿಟ್ರೆ ಅವ್ರು ತೋರ್ಸೋಣ ಅಂತ ಮಾಡಿರ್ತಾರ. ಅವ್ರು ನಮ್ಗೆ ಗೊತ್ತು ಯಾರು ಅಂತ ಎಲ್ಲ ಗೊತ್ತು ನಮ್ಮ ಕಥೆಗಳು. ಇದೆಲ್ಲ ಮಾಡಕ್ ಹೋಗ್ಬೇಡಿ. ಇಂಡಸ್ಟ್ರಿಗೆ ನಿಮ್ ಬೆಳವಣಿಗೆಗೂ ಒಳ್ಳೇದಲ್ಲ. ಯಾಕೆ ಒಂದೇ ಪಿಕ್ಚರ್ ಮಾಡ್ಬಿಟ್ಟು ಹೋಗಲ್ಲ. ಏನ್ ಗೊತ್ತಾ, ಈಗ ಅವ್ನು ಯಾರು ಪೆಟ್ರೋಲ್ ಕುಡಿತಾನೆ ಹೋಗ್ತಾನೆ ಅದು ಓಕೆ ಬೇಕು, ಆದ್ರೆ ಸಿನಿಮಾ ಮಾಡಿ ಬಂದು ಜನ ನೋಡ್ತಾರ ಯಾರು ಹೇಳಿದ್ರ? ನಿಮ್ಗೆ ಯಾರು ಹೇಳಿಲ್ಲ ಅಲ್ವಾ? ಮಾಡೋದು ನೀವೇ, ಮತ್ತೆ ಮಾಡೋದು ನೀವೇ. ಜನ ಹೆಂಗ್ ನಂಬ್ತಾರ್ರಿ ಅಲ್ವಾ? ಒಂದು ಸಿನಿಮಾ ನೀಟಾಗಿ ಮಾಡಿ ಅಂದ್ರೆ ಜನ ಬರ್ತಾರೆ. ಒಳ್ಳೆ ಸಿನಿಮಾ ಆದ್ರೆ ನಿಮ್ಗೆ ಯಾರು ಮನೆ ಕುಂತಾನೆ ಕರ್ಬಿಡೆ ನೀವು ಒಂದು ಸಿನಿಮಾ ಮಾಡ್ಬೇಕು ಸೂರ್ಯ ಟೈಟಲ್ ಇಡ್ಬೇಕು, ಹಿಂಗೆ ಮಾಡ್ಬೇಕು ಕಂಟೆಂಟ್ ಅಂತ ಯಾರಾದ್ರೂ ಹೇಳಿದ್ರ? ಯಾರು ಹೇಳಿಲ್ಲ. ಹಂಗಲ್ಲ ಸರ್, ರೀಚ್ ಆಗ್ತಾ ಇಲ್ಲ ಸರ್. ರೀಚ್ ಆಗ್ತಾನೆ ಸರ್. ನೋಡಿದ್ರೆ ಇವಾಗ ಏನು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಸ್ಟ್ಗಳಂದ್ರೆ ಕಾರಣ ಏನ್ ಗೊತ್ತಾ? ಒಂದು ವಾರಕ್ಕೆ 8-10 ಸಿನಿಮಾ ರಿಲೀಸ್ ಆಗ್ತಾರೆ. ಎರಡನೇದು ಬೆಂಗಳೂರಲ್ಲಿ ಕನ್ನಡದವರೆಲ್ಲ ಮಾಯ ಆಗ್ತಾ ಇದಾರೆ, ಎಲ್ಲ ಹೊರಗಿನ ಮುಖಾಂತ ಇದಾರೆ.
ಹೊರಗಿನಿಂದ ಬಂದಿರೋರು ಕನ್ನಡ ಸಿನಿಮಾ ನೋಡ್ತಿಲ್ಲ, ಹಿಂದಿ ತೆಲುಗು ತಮಿಳ್ ಓಡ್ತಾ ಇದಾವೆ. ಮೈನ್ ಪ್ರಾಬ್ಲಮ್ ಅಂದ್ರೆ ಅದು ಕನ್ನಡ ಸಿನಿಮಾ ನೋಡಕ್ಕೆ ಯಾಕೆ ಕನ್ನಡದಲ್ಲಿ ಎಲ್ಲಿದ್ದಾರೆ ಬೆಂಗಳೂರಲ್ಲಿ ಅದನ್ನೇ ಸರ್ ಎಲ್ಲ ರಾಮನಗರ ಬಿಡದಿಯಿಂದ ಆಚೆ ಎಲ್ಲ ಹೋಗ್ತಾನೆ ಇದ್ದಾರೆ, ಹೊರಗಡೆ ಬಂದು ತುಂಬ್ಕೊಂತ ಇದ್ದಾರೆ ಹೊರಗಡೆ ಪ್ರತಿಯೊಂದು ಕಡೆ ಅವ್ರ ಸಿನಿಮಾ ಗೆಲ್ಸ್ಕೊಂತ ಇದ್ದಾರೆ. ಇದೆಲ್ಲ ಕಾರಣ ಇದೆ. ಇದನ್ನೆಲ್ಲ ಸರ್ಕಾರದಿಂದ ಹಿಡಿದು ಇಂಡಸ್ಟ್ರಿಯವರು ನೀವುಗಳು ಎಲ್ಲ ಕರ್ಕೊಂಡು ಮಾಡ್ಬೇಕೇನಾದ್ರು ಸರ್. ಅದನ್ನೇ ಸರ್, ಇದನ್ನ ಏನಾದ್ರು ಒಂದು ಉನ್ನತ ಮಟ್ಟಕ್ಕೆ ತಲುಪಬೇಕಂತಾನೆ ಇದು ಒಂದು ಪ್ರಮೋಷನ್ ಮಾಡ್ತಾ ಇದ್ದೆ ಹೊರತು ಇನ್ನೇನಕ್ಕೂ ಇಲ್ಲ ಸರ್. ಅವಾಗ ನೀವು ಹೇಳಿದ್ರಲ್ಲ, ತಮಿಳ್ ಪಿಕ್ಚರ್ ಆಗಿರ್ಬೋದು, ತೆಲುಗು ಪಿಕ್ಚರ್ ಆಗಿರ್ಬೋದು, ಸಡನ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ, ನಮ್ಮ ಮಾಲ್ಗಳು ಟ್ಯಾಕೀಸ್ಗಳೆಲ್ಲ ಬುಕ್ ಮಾಡ್ತಾ ಇರ್ತಾರೆ. ಅದೇ ಅವರೆಲ್ಲ ಇಲ್ಲಿದ್ದಾರೆ, ತುಂಬ್ಕೊಂಡಿದ್ದಾರೆ, ಬೆಂಗಳೂರು ತುಂಬ ಅವರೇ ಇದ್ದಾರೆ. ಅದಕ್ಕೆ ಸೊ ಅದಕ್ಕೆ ಸರ್ ಈ ವಿಡಿಯೋ ಮಾಡಿ ಎಲ್ರಿಗೂ ತಲುಪಿಸ್ಬೇಕಂತಾನೆ ಆ ಒಂದು ಉದ್ದೇಶದಲ್ಲೇ ಒಂದೊಂದು. ನೀವು ಆ ವಿಷಯದಲ್ಲಿ ಏನಾರ ಒಂದು ಒಳ್ಳೆ ವಿಡಿಯೋ ಮಾಡಿ ಇಡೀ ಕನ್ನಡ ಸಪೋರ್ಟ್ ಮಾಡ್ತಾ ಇರೋ. ಇಲ್ಲ ಸರ್, ಖಂಡಿತವಲ್ಲ ನಾನು ಓಪನ್ ಆಗಿ ಹೇಳ್ತೀನಿ, ಮಾಡಲ್ಲ ಸರ್. ನಾನು ಎಷ್ಟು ಮಾಡಿದ್ದೀನಿ ಗೊತ್ತಾ ಸರ್? ಟೀಸರ್ ನೋಡಿ ಸರ್, ಟ್ರೈಲರ್ ನೋಡಿ ಸರ್, ಒಂದೊಂದು ಸಾಂಗ್ ನೋಡಿ ಸರ್. ವಿಜಯ ಪ್ರಕಾಶ್ ಆಗಿರೋದು ಎಲ್ಲಿ ಸರ್ ರೀಚ್ ಆಯಿತು? ರೀಚೇ ಆಗಿಲ್ಲ ಸರ್. ಆಂಟನಿ ದಾಸನ ಕರೆಸಿ ಇಲ್ಲಿ ಬಂದು ನೋಡಿದೆ. ಬಾಂಬೆಯಲ್ಲಿ ಕೈಲಾಶ್ ಕೇರಲ್ಲಿ ಹೋಗಿ ಹಾಕ್ಸಿದ್ದೀನಿ ಸರ್ ಮಾದಪ್ಪ ಸಾಂಗು. ಎಲ್ಲಿ ಏನು ರೀಚ್ ಆಗಿಲ್ಲ ಸರ್. ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ಗೊತ್ತಾ ಸರ್? ಅಲ್ಲೇ ಮಾದಪ್ಪನ ಬೆಟ್ಟದಲ್ಲೇ ಹೋಗಿ ಮಾದಪ್ಪನ ಸಾಂಗ್ ಲಾಂಚ್ ಮಾಡೋದು ಸರ್. ಆಗ್ತಾ ಇಲ್ಲ ಸರ್. ಇಂಥದನ್ನ ತಗೊಂಡು ಬೇಗ ನಿಲ್ಸ್ಬಿಡ್ತಾರೆ. ಸೂರ್ಯನ ಟಾಪ್ ನಿಲ್ಸ್ಬಿಟ್ಟಿದ್ದಾರೆ ಆಗ್ಲೇ, ತುಂಬಾ ಟಾಪ್ ನಿಲ್ಸ್ಬಿಟ್ಟಿದ್ದಾರೆ. ಎಲ್ಲೋದನ್ನು ಸೂರ್ಯನ ಹಂಗೆ ಹಂಗೆ ಹಿಂಗೆ ಅಂತ ಏನೆಲ್ಲ ಮಾತಾಡ್ತಾ ಇದ್ದಾರೆ. ಪರವಾಗಿಲ್ಲ, ನನ್ನ ಪ್ರೀತಿ ಸರ್ ಎಲ್ಲೋ ಚೆನ್ನಾಗಿ ಕಮೆಂಟ್ಗಳು ಆಗ್ತಾ ಇದ್ದಾರೆ. ಅದನ್ನೇ ಕೇಳ್ತಾ ಇದ್ದೀನಿ. ನೀವು ಒಂದ್ಸಲ ನೋಡಿ ಸರ್ ಮೂವಿ, ನಿಮ್ಗೆ ಗೊತ್ತಾಗ್ತೈತೆ. ಆಲ್ಮೋಸ್ಟ್ ಸ್ವಲ್ಪ ಜನ ನೋಡಿದ್ದಾರೆ ಮೂವಿಗಳು, ಮೀಡಿಯಾದವರು. ಅಣ್ಣ ಏನು ಹೇಳಿ ಸರ್, ನೀವು ನೋಡಿದ್ರಲ್ಲ? ಹಾಂ, ಏನಾದ್ರು ನಂದು ಏನೋ ಕೊರತೆ ಇತ್ತಾ? ನೀವು ಬಂದು ನೋಡಿದ್ರಲ್ಲ ಎಲ್ಲರೂ ಒಂದು ಸ್ವಲ್ಪ ಏನೋ ಕೇಳ್ಬೇಕಂದ್ರೆ ಕೇಳಿ ಅಣ್ಣ ದಯವಿಟ್ಟು. ಅದೇ ಸರ್, ಸಿನಿಮಾನ ನಾನು ನೋಡಿದ್ದೀನಿ. ಸಿನಿಮಾದಲ್ಲಿ ಏನು ಕೊರತೆ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದೀರಾ. ಮುಂದೇನೋ ಸಿನಿಮಾ ಮಾಡಬೇಕು ಅಂತ ಆಸೆ ಇದ್ದೀರಾ. ಖಂಡಿತ ತುಂಬಾ ಜನಕ್ಕೆ ಫೀಡ್ ಆಗ್ಬಿಟ್ಟಿದೆ ತಲೆ ಒಳಗೆ, ಬ್ಯಾಡ್ ಆಗಿ ಪ್ರಮೋಟ್ ಮಾಡ್ಬೇಕು ಅಂತ. ಅದು ಒಂದು ರೀತಿ ಆದ್ರೆ ಅದರಿಂದ ಅನುಭವಿಸಿದ್ ನೀವು ತುಂಬಾ ಅನುಭವಿಸಿದ್ರೆ ಅದನ್ನ ಹೇಳಿ. ನಾನೇನು ಅನುಭವಿಸ್ದೆ, ಕಾನೂನಾತ್ಮಕವಾಗಿ ಏನೇನು ಕ್ರಮಗಳನ್ನ ಕೈಗೊಂಡು ಅಲ್ಲಿ ಹೋಗಿ ಸುತ್ತಾಡಿದ್ದೇನೋ ಅದನ್ನ ಹೇಳಿ ಫಸ್ಟ್. ಯಾಕಂದ್ರೆ ಜನಕ್ಕೆ, ಯುವಕರಿಗೆ ಹಿಂಗ್ ಮಾಡ್ಬಿಟ್ಟಾಕಣಪ್ಪ, ಬ್ಯಾಡ್ ಕಮೆಂಟ್ ಮಾಡ್ಕೊಂಡು ತಗೊಂಡ್ ತಕ್ಷಣ ಸಿನಿಮಾ ಗೆದ್ಬಿಟ್ಟ ಅಂತ ಈಗ ಪ್ರಚಾರ ಆಗತ್ತೆ. ಅದು ಬೇಡ. ನೀವು ಅನುಭವಿಸಿದ್ನ ಹೇಳಿ. ಅಲ್ಲಿ ಹೋಗಿದ್ದು, ಸ್ಟೇಷನ್ಗೆ ಹೋಗಿದ್ದು, ಅವ್ರಲ್ಲಿ ಅಳಿಸಿದ್ದು ಅವೆಲ್ಲ ಹೇಳಿ. ಅದೇ ಇವಾಗ ಫಸ್ಟ್ ಒಂದು ವಿಡಿಯೋ ಮಾಡಿದಾಗ ಬೆಂಗಳೂರು CCP ಕರೆದಿ ನಾನು ಮಾತಾಡಿದ್ರು, ಇದೆಲ್ಲ ಮಾಡಬೇಡ ಅಂತ. ತುಂಬ ಅಲ್ಲೂ ಅನುಭವಿಸಿದೆ. ದಯವಿಟ್ಟು ಈ ಒಂದು ನಾನು ಮಾಡಿರೋ ಪ್ರಮೋಷನ್ಗಳು ದಯವಿಟ್ಟು ಯಾರು ಮಾಡೋಕೆ ಹೋಗ್ಬಿಡಿ. ತುಂಬಾ ನಾನು ಹೋಗಿ ಸ್ಟೇಷನ್ನು DCP ಆಫೀಸ್ಗೆಲ್ಲ ಅಂದಾಡಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿನೂ ಸಾರಿ ಕೇಳಿದ್ದೀನಿ. ಇದೊಂದು ಯಾರು ದಯವಿಟ್ಟು ನನ್ನಲ್ಲಿ ದ ಎಂಡ್ ಆಫ್ ವೈಲೆನ್ಸ್ ಅಂತ ಇದೂ ನನ್ನಲ್ಲಿ ಈ ಪ್ರಮೋಷನ್ಗಳೆಲ್ಲ ಮುಗಿಲಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಕಷ್ಟಪಟ್ಟು ನಾನು ಮಾಡಿದ್ದು ಈ ಒಂದು ಕನ್ನಡ ಪಿಕ್ಚರು ನಿಮ್ಮಗಳಿಗೆಲ್ಲ ತಲುಪಿಸ್ಬೇಕಂತಾನೆ ಮಾಡಿದೆ, ಬೇರೆ ಯಾವ ಉದ್ದೇಶಕ್ಕೂ ಇಲ್ಲ. ದಯವಿಟ್ಟು ಯಾರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಇದರಿಂದ. ಮತ್ತೊಮ್ಮೆ ತಿರ್ಗಿ ಎಲ್ಲರಿಗೂ ಇದು ಈ ನನ್ನ ಒಂದು ಇಫೆಕ್ಟ್ ಮಾಡಿರೋ 3 ಇದರಿಂದ ಯಾರ್ಯಾರು ತುಂಬ ನೋವು ಕೊಟ್ಟಿದ್ರೆ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಥರ ಎಲ್ಲ ಟ್ರೋಲರ್ಗೂ ಒಂದು ಸಲ ಈ ನಿಮ್ಮ ಮಡಿಲಲ್ಲಿ ಇಡ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಮಡಿಲಲ್ಲಿ ಎಲ್ಲರ ಮಡಿಲಲ್ಲಿ ಇಡ್ತಾ ಇದ್ದೀನಿ. ಈ ಕನ್ನಡ ಪಿಕ್ಚರು ಸೂರ್ಯನ ಟೈಟ್ಲು ಒಂದು ಸಲ ನೋಡ್ಬಿಟ್ಟು ಏನಾದ್ರು ವ್ಯೂಸ್ ಇದ್ದರೆ ಕೊಡಿ, ದಯವಿಟ್ಟು ಕೊಡಿ. ನಾನು ಕೇಳ್ಕೊಳೋದು ಒಂದು ನನ್ನ ಡೈರೆಕ್ಷನಲ್ಲಿ ಆಗಿರ್ಬೋದು, ನನ್ನ ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಎಲ್ಲ ಪಾತ್ರದಲ್ಲೂ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ಸಲ ಇದು ನೋಡಿ, ಇದನ್ನು ಯಾವ ಥರ ರೀಚ್ ಮಾಡಿದ್ರು ಅದನ್ನು ಒಂದು ಸಲ ರೀಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಕನ್ನಡ ಪಿಕ್ಚರ್ 100% ಎಲ್ಲ ಪಿಕ್ಚರು ನಿಲ್ಕೊಂತೈತೆ. ಆ ಪಿಕ್ಚರ್ ಈ ಪಿಕ್ಚರ್ ಅಂತಲ್ಲ, ಎಲ್ಲ ಪಿಕ್ಚರ್ಗೂ ಒಂದು ವ್ಯೂಸ್ ಕೊಡಿ ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ನಮ್ಮ ಕನ್ನಡ ಪಿಕ್ಚರ್ ಬೆಳಿಬೇಕಂತ ತುಂಬ ಕೇಳ್ಕೊತಾ ಇದ್ದೀನಿ.